ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದಾಗ ಶ್ರೀರಾಮುಲು ಕೈ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ ಎಂಬ ವದಂತಿಗಳು ಕೇಳಿ ಬರ್ತಾ ಇತ್ತು. ಈಗ ಶ್ರೀರಾಮುಲು ಕೈ ಹಿಡಿತಾರೆ ಎಂಬ ವದಂತಿ ಮಧ್ಯೆ ಪಕ್ಷದಲ್ಲಿ ಚುರುಕುಗೊಂಡಿದ್ದಾರೆ. ಪಕ್ಷ ಹಾಗೂ ನಾಯಕರ ಮೇಲೆ ಮುನಿಸಿಕೊಂಡಿದ್ದ ರಾಮುಲು ಪಕ್ಷದ ಚಟುವಟಿಕೆಯಿಂದ ಕೂಡ ದೂರವಿದ್ರು. ಈಗ ಮತ್ತಷ್ಟು ಚುರುಕುಗೊಂಡಿದ್ದಾರೆ. ಬಿಜೆಪಿ ಕಾರ್ಯಕ್ರಮದಲ್ಲಿ ರಾಮುಲು ಭಾಗಿಯಾಗಿ ಈ ಮೂಲಕ ಜನಾರ್ದನ್ ರೆಡ್ಡಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಡಿಕೆಶಿ ಮೂಲಕ ರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರು. ಆದ್ರೆ ಕಂಪ್ಲಿ ಪ್ರೋಗ್ರಾಂನಲ್ಲಿ ಭಾಗಿಯಾಗಿ ಈಗ ಜನಾರ್ದನ್ ರೆಡ್ಡಿಗೆ ರಾಮುಲು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ನಡುವೆ ಈಗ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪಕ್ಷ ಹಾಗೂ ನಾಯಕರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ರು. ಇದೀಗ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಜನಾರ್ದನ್ ರೆಡ್ಡಿಗೆ ರಾಮುಲು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಚಿಲ್ಲಿ ಆಡು ಕೂಡ ಇವತ್ತು ರಾಜಕಾರಣ ಮಾಡಿ ಒಕ್ಕೊಟ್ಬಿಟ್ರು. ಅಂದ್ರೆ ನಮಗೆ ಕಳೆದ ಬಾರಿ ನುಕ್ಸಾನ ಆಗಿರೋದಂತವ್ರದ್ದು 2,500 ಕೋಟಿ ರೂಪಾಯಿ ಹತ್ತಿರ ನುಕ್ಸಾನ ಆಯ್ತು. ಇವತ್ತು ಎಲ್ಲಿ ನುಕ್ಸಾನ ಆಯ್ತು ಅಂದ್ರೆ ಕೇವಲ ಬಳ್ಳಾರಿ, ಕಂಪ್ಲಿ, ಕುರುಗೋಡು, ಈ ಬಳ್ಳಾರಿ ಗ್ರಾಮಾಂತರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು 2,500 ಕೋಟಿ ರೂಪಾಯಿ ನುಕ್ಸಾನ ಆಯ್ತು. ಅಂದ್ರೆ ಯಾರು ಕೇಳಿಲ್ಲ. ನಾವು ನೋಡ್ರಿ, ನಾನು ಹೋಗಿ ಎಲ್ಲೋ ಒಂದು ಕಡೆ ಬಳ್ಳಾರಿಯಲ್ಲಿ ಚಿಲ್ಲಿ ಆಡ್ ಆಗಿದ್ರಿಗಿನ ಇವತ್ತು ನಮ್ಮೆಲ್ಲ ಮೆಣಸಿನಕಾಯಿ ಬೆಳೆಯಂತವ್ರು ಎಲ್ಲರೂ ಕೂಡ ಇದು ಚಿಲ್ಲಿ ಆಡ್ಗೆ ಹಾಕ್ತಿದ್ರು. ಅದೇನು ಬಯೋ ಪ್ರಾಡಕ್ಟ್ ಅನ್ನು ಅದು ಮಿಕ್ಸ್ ಮಾಡ್ಕೊಳ್ಳೋದು, ಚಿಲ್ಲಿ ಪೌಡರ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿದ್ರಿಗಿನ ಇವತ್ತು ಹಾವೇರಿ ಜನರೇನು ಅಲ್ಲಿ ಚಿಲ್ಲಿ ಆಡಿ ಜನರು ಏನ್ ದುಡ್ಕೊಂತಿದ್ರು, ನಮ್ಮ ರೈತರು ಅದಕ್ಕಿಂತ ದೊಡ್ಡ ಶ್ರೀಮಂತರು ಆಗ್ತಿದ್ರು. ಅದ್ರ ಮಾಯ ಆಯ್ತು. ಯಾರಿಗೆ ಕೇಳ್ತಾರೆ? ನಮ್ಮ ಭಾಗದಲ್ಲಿದ್ದಂತ ರೈತರು ಹೋರಾಟ ಮಾಡಿದ್ರೆ ಮಾತ್ರ ಇನ್ನೊಂದು ಸಿಗ್ತದೆ. ಅವತ್ತು ರೊಕ್ಕ ಮಂಜೂರಾತಿ ಮಾಡಿಕೊಡ್ತೆ, ಜಾಗ ಮಂಜೂರಾತಿ ಮಾಡಿಕೊಡ್ತೆ. ಯಾರು ಕೂಡ ತುಟಿಕಂದ್ರೆ ಒಬ್ಬ ರೈತ ಕೂಡ ಮಾತಾಡ್ತಾ ಇಲ್ಲ. ನಾವೇನ್ ಮಾಡಕ್ಕಾಗುತ್ತೆ? ನಮ್ ಶಕ್ತಿ ಎಷ್ಟು, ನಾವು ಮಾತಾಡ್ತೀವಿ, ಏನೋ ನಮ್ ಇದ್ದಂತ ಟೈಮಲ್ಲಿ ಒಳ್ಳೇದ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಮೇಲೆ ನಾವು ಏನ್ ಮಾಡಕ್ಕಾಗಿಲ್ಲ. ಇವತ್ತು ನಮ್ಮ ಬಯಲು ಸೀಮೆಯಲ್ಲಿ ಎಲ್ಲಾ ಕಡೆ ಕೂಡ ಈ ಕಡೆ ಈ ಚಿಲ್ಲಿ ಆಡು ಕೂಡ ಇವತ್ತು ರಾಜಕಾರಣ ಮಾಡಿ ಒಕ್ಕೊಟ್ಬಿಟ್ರು. ಅಂದ್ರೆ ನಮಗೆ ಕಳೆದ ಬಾರಿ ನುಕ್ಸಾನ ಆಗಿರೋದಂತವ್ರದ್ದು 2,500 ಕೋಟಿ ರೂಪಾಯಿ ಹತ್ತಿರ ನುಕ್ಸಾನ ಆಯ್ತು. ಇವತ್ತು ಎಲ್ಲಿ ನುಕ್ಸಾನ ಆಯ್ತು ಅಂದ್ರೆ ಕೇವಲ ಬಳ್ಳಾರಿ, ಕಂಪ್ಲಿ, ಕುರುಗೋಡು, ಈ ಬಳ್ಳಾರಿ ಗ್ರಾಮಾಂತರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು 2,500 ಕೋಟಿ ರೂಪಾಯಿ ನುಕ್ಸಾನ ಆಯ್ತು. ಅಂದ್ರೆ ಯಾರು ಕೇಳಿಲ್ಲ. ನಾವು ನೋಡ್ರಿ, ನಾನು ಹೋಗಿ ಎಲ್ಲೋ ಒಂದು ಕಡೆ ಬಳ್ಳಾರಿಯಲ್ಲಿ ಚಿಲ್ಲಿ ಆಡ್ ಆಗಿದ್ರಿಗಿನ ಇವತ್ತು ನಮ್ಮೆಲ್ಲ ಮೆಣಸಿನಕಾಯಿ ಬೆಳೆಯಂತವ್ರು ಎಲ್ಲರೂ ಕೂಡ ಇದು ಚಿಲ್ಲಿ ಆಡ್ಗೆ ಹಾಕ್ತಿದ್ರು. ಅದೇನು ಬಯೋ ಪ್ರಾಡಕ್ಟ್ ಅನ್ನು ಅದು ಮಿಕ್ಸ್ ಮಾಡ್ಕೊಳ್ಳೋದು, ಚಿಲ್ಲಿ ಪೌಡರ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿದ್ರಿಗಿನ ಇವತ್ತು ಹಾವೇರಿ ಜನರೇನು ಅಲ್ಲಿ ಚಿಲ್ಲಿ ಆಡಿ ಜನರು ಏನ್ ದುಡ್ಕೊಂತಿದ್ರು, ನಮ್ಮ ರೈತರು ಅದಕ್ಕಿಂತ ದೊಡ್ಡ ಶ್ರೀಮಂತರು ಆಗ್ತಿದ್ರು. ಅದ್ರ ಮಾಯ ಆಯ್ತು. ಯಾರಿಗೆ ಕೇಳ್ತಾರೆ? ನಮ್ಮ ಭಾಗದಲ್ಲಿದ್ದಂತ ರೈತರು ಹೋರಾಟ ಮಾಡಿದ್ರೆ ಮಾತ್ರ ಇನ್ನೊಂದು ಸಿಗ್ತದೆ. ಅವತ್ತು ರೊಕ್ಕ ಮಂಜೂರಾತಿ ಮಾಡಿಕೊಡ್ತೆ, ಜಾಗ ಮಂಜೂರಾತಿ ಮಾಡಿಕೊಡ್ತೆ. ಯಾರು ಕೂಡ ತುಟಿಕಂದ್ರೆ ಒಬ್ಬ ರೈತ ಕೂಡ ಮಾತಾಡ್ತಾ ಇಲ್ಲ. ನಾವೇನ್ ಮಾಡಕ್ಕಾಗುತ್ತೆ? ನಮ್ ಶಕ್ತಿ ಎಷ್ಟು, ನಾವು ಮಾತಾಡ್ತೀವಿ, ಏನೋ ನಮ್ ಇದ್ದಂತ ಟೈಮಲ್ಲಿ ಒಳ್ಳೇದ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಮೇಲೆ ನಾವು ಏನ್ ಮಾಡಕ್ಕಾಗಿಲ್ಲ. ಇವತ್ತು ನಮ್ಮ ಬಯಲು ಸೀಮೆಯಲ್ಲಿ ಎಲ್ಲಾ ಕಡೆ ಕೂಡ ಈ ಕಡೆ ಈ ಚಿಲ್ಲಿ ಆಡು ಕೂಡ ಇವತ್ತು ರಾಜಕಾರಣ ಮಾಡಿ ಒಕ್ಕೊಟ್ಬಿಟ್ರು. ಅಂದ್ರೆ ನಮಗೆ ಕಳೆದ ಬಾರಿ ನುಕ್ಸಾನ ಆಗಿರೋದಂತವ್ರದ್ದು 2,500 ಕೋಟಿ ರೂಪಾಯಿ ಹತ್ತಿರ ನುಕ್ಸಾನ ಆಯ್ತು. ಇವತ್ತು ಎಲ್ಲಿ ನುಕ್ಸಾನ ಆಯ್ತು ಅಂದ್ರೆ ಕೇವಲ ಬಳ್ಳಾರಿ, ಕಂಪ್ಲಿ, ಕುರುಗೋಡು, ಈ ಬಳ್ಳಾರಿ ಗ್ರಾಮಾಂತರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು 2,500 ಕೋಟಿ ರೂಪಾಯಿ ನುಕ್ಸಾನ ಆಯ್ತು. ಅಂದ್ರೆ ಯಾರು ಕೇಳಿಲ್ಲ. ನಾವು ನೋಡ್ರಿ, ನಾನು ಹೋಗಿ ಎಲ್ಲೋ ಒಂದು ಕಡೆ ಬಳ್ಳಾರಿಯಲ್ಲಿ ಚಿಲ್ಲಿ ಆಡ್ ಆಗಿದ್ರಿಗಿನ ಇವತ್ತು ನಮ್ಮೆಲ್ಲ ಮೆಣಸಿನಕಾಯಿ ಬೆಳೆಯಂತವ್ರು ಎಲ್ಲರೂ ಕೂಡ ಇದು ಚಿಲ್ಲಿ ಆಡ್ಗೆ ಹಾಕ್ತಿದ್ರು. ಅದೇನು ಬಯೋ ಪ್ರಾಡಕ್ಟ್ ಅನ್ನು ಅದು ಮಿಕ್ಸ್ ಮಾಡ್ಕೊಳ್ಳೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.